ಸೊ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ರಮೇಶ್ ನಮ್ಮಪ್ಪೋರ್. ಏನಪ್ಪ ವಿಷಯ ಅಂದರೆ ಇವತ್ತಿನ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆಪ್ಪ, ಲಾಗ್ ವಿಡಿಯೋ ಸುರೇಶ್ ಹಳ್ಳೊಳ್ಳಿ ಹಾಗೂ ರಮೇಶ್ ಪಾಟೀಲ್, ಸೋಮಲಿಂಗ್ ಪಾಟೀಲ್. ಈಗ ನಾವು ಎಲ್ಲಿಗೆ ಹೊಂಟಿದ್ದು ಅಂದ್ರಪ್ಪ, ಟಿಕೋಟಕ್ಕೆ ಹೊಂಟಿದ್ದೀವಿ. ಟಿಕೋಟಕ್ಕೆ ಯಾಕೆ ಹೊಂಟೋದು ಅಂದ್ರಪ್ಪ, ಅಲ್ಲಿ ತಗರಿ ಹೊಟ್ಟು ತರಕ್ಕೆ ಹೊಂಟೋದು ನೋಡ್ರಿ. ಯಾಕಂದ್ರೆ ಆ ಕಡೆ ತಗರಿ ಹೊಂಟು ತಂದ ಈ ಕಡೆ ಕುತ್ಬಾಗ ಹೊಂಟೋದೆಲ್ಲ ಸಾಕಿ ಕುತ್ಬಾ ತಕ್ಕ ಅವಕ್ಕೆಲ್ಲ ಹೊಟ್ಟೆ ತುಂಬ ಹಾಕಿ ಫುಲ್ ದಮ್ ಮಾಡಿ ಮರ್ಗೋ ಮಾಡ್ಬೇಕು ತಂದ ಟಿಕೋಟಕ್ಕೆ ಹೊಂಟೋದು ರೀ ಈಗ ತರ್ಲಕ್ಕ. ಇದು ನೋಡ್ಬೋದು ರೀ, ಈಗ ಹತ್ತನ್ಯಾಗ ಬಂದದ್ದು ನೋಡ್ರಿ. ಈಗ ಏನು ಮಾತಾಡತ್ತಾರ ಅಂದ್ರೆ ಹುಡುಗರ, ನಾವು ಏನ್ರಿ ಇಲ್ಲೆಲ್ಲ ಮಾತಾಡ್ತು ಅದನ್ನೆಲ್ಲ ಹಾಕಬಾರ್ದು, ಹಿಂದಿನ ಸೈಡೆಲ್ಲ ಆವಾಜ್ ಕಟ್ ಮಾಡುತ್ತೆ ಹೇಳತ್ತಾರ ರೀ ನನಗೆ. ಅದ್ರ ಸಲುವಾಗಿ ನಾನು ಅವ್ರಿಗೆ ಹೇಳತ್ತ ನೋಡ್ರಿ, ನಾ ಹಿಂದಿನ ಸೈಡ್ ಬೇರೆ ಡಬ್ಬಿಂಗ್ ಕೊಡ್ತಂತ ಹೇಳತ್ತೇನೆ ರೀ ಅವ್ರಿಗೆ. ಇಲ್ಲ ಅಂದ್ರೆ ಟೈಮ್ ಭಾಳ ಆಗೈತೆ ರೀ. ಈಗ ಇಬ್ಬರು ಮಂದಿ ಹರ್ಯಾಗ ಹೋಗ್ಯಾರ ಈಗ ಮುಂದೆ ಹೊಟ್ಟು ನೋಡೋಕೆ. ಈಗ ನಾವು ಇದು ಗಾಡಿ ಬಾಡಿಗೆ ಮಾಡ್ಕೊಂಡು ಹುಡುಗರನ್ನೆಲ್ಲ ಗಾಯ ಮಾಡ್ಕೊಂಡು ಹೊಂಟೋದು ನೋಡ್ರಿ. ಇಲ್ಲಿ 3 ಮಂದಿ ಹೊಂಟೋದು ನೋಡ್ರಿ. ಇದು ನೋಡ್ಬೋದು ರೀ, ಇದು ಯಾವ ಸರ್ಕಲ್ ತಂದ ನೀವು ನೋಡ್ಬೋದು ರೀ. ಇದೆಲ್ಲ ಇದು ಇತರ ಸರ್ಕಲ್ ನೋಡ್ರಿ, ಹಳ್ಳ್ಯಾಗ ಸರ್ಕಲ್. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮೋಸಂಬಿ ಅದಾವ್ರಿ. ಆಮೇಲೆ ಇಲ್ಲಿ ಏನು ವಿಚಾರ ಮಾಡಕತ್ತು ಅಂದ್ರೆ ಅಲ್ಲಿ ಮುಂದೆ ಎಲ್ಲಿ ದಾಬಾದಾಗ ಊಟ ಸರಿ ಸಿಗೋದು ತಂದ ವಿಚಾರ ಮಾಡಿ ಅದಕ್ಕಾಗಿ ಈಗ ಮತ್ತೆ ರಿಟರ್ನ್ ಹೋಗ್ಬೇಕಾಗೈತೆ ರೀ. ಎಲ್ಲಿ ಅಂದ್ರೆ ಮ್ಯಾಗ ನಮ್ಮ ಶಿವಾಜಿ ಸರ್ಕಲ್ಗೆ ಹೋಗ್ಬೇಕಾಗಿತ್ತು ನೋಡ್ರಿ. ಯಾಕಂದ್ರಪ್ಪ ಅಲ್ಲಿ ಜ್ಯೋತಿರ್ಲಿಂಗ ಖಾನಾವಳಿದಾಗ ಊಟ ಮಾಡ್ಬೇಕಂತಂದು ಸಹಕಾರಿ, ಅದಕ್ಕೆ ಅಲ್ಲಿ ಹೋಗ್ಬೇಕಂತಂದು ಮತ್ತೆ ರಿಟರ್ನ್ ಹೊಂಟೋದು ನೋಡ್ರಪ್ಪ. ಈಗ ನೋಡ್ಬೋದು ರೀ ನೀವು, ರಿಟರ್ನ್ ಹೊಂಟೋದು. ಹತ್ನ್ಯಾಗ ಯಾವ ರೀತಿ ಗಾಡಿ ಇರ್ತಾವೆ, ಯಾವ ರೀತಿ ಗಾಡಿ ಇಲ್ಲ, ರಾತ್ರಿ ಹೊತ್ತದಲ್ಲಿ ಹತ್ತದು ನೋಡ್ಬೋದು ರೀ ನೀವು. ಆದಷ್ಟು ಎಲ್ಲರೂ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಸಾವಕಾಶ ಗಾಡಿ ಹೊಡೀರಿ. ಯಾಕಂದ್ರೆ ಅಡ್ಡ ಬಾಕಟ್ ಬರ್ತಾವೆ ನೋಡ್ರಿ. ನೋಡ್ಬೋದು ರೀ ನೀವು ಹೆಂಗೆ ಗಾಡಿ ಬತ್ತು. ಇವು ನೋಡ್ಬೋದು ರೀ, ಇವ್ರು ಹೆಂಗೆ ನೋಡತ್ತಾರ ಅಂಬೋದು ನಮ್ಮನ್ನ. ಯಾಕಂದ್ರೆ ಈಚೆಗೆ ಟ್ಯಾಕ್ಟ್ರ ಈಚೆಗೆ ಇವರು ಬಂದು ನಿಂತಾರೆ ರೀ. ಫುಲ್ ಒಮ್ಮೆ ಪ್ಯಾಕ್ ಆದಂಗೆ ಆಯ್ತು ನೋಡ್ರಿ. ಯಾಕಂದ್ರೆ ಡ್ರೈವರ್ನು ಗುಂಡಿಗೆ ಮೆಚ್ಚಬೇಕ್ರಿ. ಅಂದ್ರೆ ಇಟ್ಟತ್ರವಾಗಿಂದ ಕಂಟ್ರೋಲ್ ಆದತ್ತೆ ಎಂಬುದು ಅವ್ಗೆ ನಂಬಿಕೆ ಇರ್ತೈತೆ ನೋಡ್ರಿ. ಇಲ್ಲಿ ಹತ್ನ್ಯಾಗ ಅಂದ್ರೆ ರಿಟರ್ನ್ ಹೊಂಟದು ನೋಡ್ರಿ. ಇದ ನೋಡ್ರಿ ಹತ್ನಿ ಸರ್ಕಾರಿ ದವಾಖಾನೆ ಆ ಥರ ಅದು ರೀ. ಇಲ್ಲಿ ನೋಡ್ಬೋದು ರೀ, ಈಗ ಹೊಂಟದು ನೋಡ್ರಿ. ಆ ಕಡೆ ಮತ್ತು ಮ್ಯಾಗ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಜಾಗ ಬಿಡ್ರಿ ಆ ಕಡೆ. ಯಾಕಂದ್ರೆ ಏನೋ ಈಗ ಹೋಗ್ಬೇಕಾದ್ರೆ ಆ ಕಡೆ ಏನೂ ಇಲ್ಲಪ್ಪ ಅಂದ್ರೆ ಮಿನಿಮಮ್ ಒಂದು 2 ರಿಂದ 3 ತಾಸು ರೀ ಬೇಕ್ರಿ ಗಾಡಿ ಹೋಲಕ್ಕ. ಯಾಕಂದ್ರೆ ದೂರ ಭಾಳ ಐತಿ ನೋಡ್ರಿ. ಇಲ್ಲಿ ಹೊಸ ಒಂದು ಟೂಲ್ ನಾಕ ಆಗೈತಿ ರೀ. ಆ ಟೂಲ್ ನಾಕೆಲ್ಲ ದಾಟಿ ಟಿಕೋಟಕ್ಕೆ ಹೋಗಿ ಅಲ್ಲಿ ಮತ್ತು ಬೇರೆ ಟೂಲ್ ನಾಕಕ್ಕೆ ಐತ್ರಿ. ಅಲ್ಲಿ ಅದನ್ನು ದಾಟಿ ಹೋಗ್ಬೇಕು ನೋಡ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಬಂದದ್ದು ನೋಡ್ರಿ. ಇಲ್ಲಿಗೆ ಜ್ಯೋತಿ ಖಾನಾವಳಿ ಮುಂದೆ ಪಿಕಪ್ಪದ ಎಲ್ಲ ಕಾಂಜೇರಿಸಿ ನಾವು ನಮ್ಮ ನಡೆ ಎಲ್ಲಿಗೆ ಅಂದರೆ ಊಟದ ಕಡೆ. ಫುಲ್ ಹಸು ಆಗಿದೆ ನೋಡ್ರಿ. ಅಲ್ಲಿ ಹೊಟ್ಟೆ ಬುಟ್ಟಿ ತಟ್ಟ ನೆಗೋತಾನು ಗೊತ್ತಿಲಾಗಿತ್ತು. ಅದ್ರ ಸಂಬಂಧ ಊಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಊಟ ಮಾಡೋದು. ಅದಕ್ಕೆ ಸೋಮಲಿಂಗ್ ಪಾಟೀಲ್ ಅವರು ಈಗೆಲ್ಲ ನಾವು ಏನೇನು ಊಟ ಮಾಡ್ತೀವಿ ಏನೇನಿಲ್ಲ ಅದಕ್ಕೆಲ್ಲ ರೊಕ್ಕ ಕೊಡ್ಲಿಕ್ಕೆ ತಯಾರಾಗ್ಯಾರ ರೀ. ಅದಕ್ಕೆ ನೋಡ್ಬೋದು ನೀವು. ನೋಡ್ರಿ ಗಾಡಿ ಹನುಮಾಪುರದ್ರಿ. ಇದ ಗಾಡಿ ತೊಗೊಂಟದ ನೋಡ್ರಿ. ಗಾಡಿ ಸ್ವಲ್ಪ ಸಣ್ಣದೈತೆ ಖರೆ ತುಂಬ ಇರೋದ್ರಿ ಬೇಕಟ. ಇಲ್ಲಿ ನೋಡ್ಬೋದು ನೀವು, ಈಗ ಕೈ ತಗೊಳ್ತಾರೆ ನೋಡ್ರಿ. ಸುರೇಶ್ ಹಳ್ಳೊಳ್ಳಿ ಹಾಗೆ ಸೋಮಲಿಂಗ್ ಪಾಟೀಲ್ ಇಲ್ಲಿ ಕೈ ತಗೊಳ್ತಾರೆ ನೋಡ್ರಿ. ಇನ್ನೇನಪ್ಪ ಅಂದ್ರೆ ಊಟ ಹೆಂಗೆ ಮಾಡೋ ಹೆಂಗೆಲ್ಲ ಅಂಬೋದು ವಿಚಾರ ಮಾಡತ್ತಾರೆ ನೋಡ್ರಿ ಕೈ ತಗೋತ. ಅಷ್ಟ್ರಾಗ ಮತ್ತೆ ಒಳಗೆ ಹೋದ್ರಿ. ಇಲ್ಲಿ ನೋಡ್ಬೋದು ನೀವು ಹೆಂಗೆ ಸ್ಮೈಲ್ ಕೊಡ್ತಾನೆ ಸುರೇಶಿ. ಸೋಮಲಿಂಗ ಅಂದ್ರೆ ಮೊಟ್ರಿಯಲ್ ಮಾಡಿದ್ರೆ ಅಟ್ಟ ಬರ್ತೈತೆ ಹೇಳಿದ್ರಿ. ನಾ ಸುರೇಶಿ ಹೊಲ ಮೊಟ್ರಿಯಲ್ ಮಾಡೋದೈತ್ರಿ ಸ್ವಲ್ಪ. ಆತ ನಮ್ಮ ಅಪ್ಪಾಗ ಹೇಳ್ತಾನೆ ಮೊಟ್ರಿಯಲ್ ಮಾಡಕತ್ತಂದ. ಅವ್ರ ಅಪ್ಪಾಗ ಫಾದರ್ಗೆ ಫೋನ್ ಹಚ್ಚಾರ ನೋಡ್ರಿ. ಸುಮ್ಮನೆ ಕಿವಿಂಗೆ ಹಚ್ಕೊಂಡು ಕೂತಾನೆ ರೀ. ಒಟ್ಟು ಏನೂ ಹೇಳಲ್ಲ ಬಿಡೋಲ್ಲ, ಸುಮ್ಮನೆ ಕಿವಿಂಗೆ ಹಚ್ಕೊಂಡು ಕೂತಾನೆ ನೋಡ್ರಿ. ಒಟ್ಟು ನಮಗೆ ಫುಲ್ ವಿಚಾರ ಆತ್ರಿ. ಮತ್ತು ಇವ್ರು ಏನರ ನೋಡಿದ್ರಿ 2 ಮಂದಿ ಈಚೆ ಕಡೆಯಾರ. ಒಟ್ಟು ನಾ ಕ್ಯಾಮ್ರಾ ತೆಗೆದ್ನಂದ್ರೆ ಸಾಕ್ರಿ. ಒಟ್ಟು ಒಂದು ಪೋಸ್ ಕೊಡ್ತಿದ್ರಿ. ಬ್ಯಾಡೋ ನಮ್ಮದೆಲ್ಲ ವೈರಲ್ ಮಾಡಬಾರ್ದತ್ತ ಹಚ್ಚಿದ್ರಿ. ಯಾಕಂದ್ರೆ ನೋಡ್ಬೋದು ರೀ ನೀವು, ಅವ್ರು ಯಾವ ಟೆಕ್ನಿಕಲಿ ಮಾತಾಡ್ತಾರಂದ ನಮ್ಮನ್ನ ವೈರಲ್ ಆಗವಲ್ದು ರೀ. ಮತ್ತು ಅವರು ಎಲ್ಲಿ ವೈರಲ್ ಮಾಡೋ. ಇವು ನೋಡ್ಬೋದು ರೀ ನಮ್ಮ ಸೋಮಲಿಂಗ್ ಪಾಟೀಲ, ಹನುಮಾಪುರದ ಗಾಯಕ. ಇವನು ಜಾನಪದ ಗಾಯಕ ಸೋಮಲಿಂಗ್ ಪಾಟೀಲ್. ಇವತ್ತಲ್ಲ ನಾಳೆ ಇವು ಕೂಡ ಒಬ್ಬ ದೊಡ್ಡ ಗಾಯಕ ಆಗ್ತಾನೆ ರೀ. ಯಾಕಂದ್ರೆ ಸಮಯ ಬರಲಿತ್ತಂದ್ರೆ ಕಾಯ್ಕೊತ ರೀ. ಎಲ್ಲರಿಗೆ ಒಂದು ಅವಕಾಶ ಅಂಬೋದು ಸಿಗೋ ತನಕ ಯಾರು ಏನು ಮಾಡೋಕೆ ನಡೆಯೋದಿಲ್ಲ ರೀ. ಹಂಗೆ ಏನೂ ನಕ್ಕೊತೊಂದು ಮಜಾ ಮಾಡ್ಕೊತ ಅಲ್ಲಿ ಆರ್ಡ್ರ್ ಕೊಟ್ಟಿದ್ರಿ. ಅದು ಸ್ವಲ್ಪ ತಡ ಆಯ್ತು ನೋಡ್ರಿ ಬರ್ಲಕ್ಕ ಸಂಬಂಧ. ಹಂಗೆ ಮಾತಾಡ್ಕೊತ ಕೂತಿದ್ದು ನೋಡ್ರಿ. ಇವ್ರು ಏನು ನೋಡಕತ್ತಾರಲ್ಲ ಈಚೆ ಕಡೆ ಇವರು ಕ್ಯಾಮ್ರಾ ತೆಗೆದ್ನೇ ಸಾಕ್ರಿ. ಅವ್ರ ಸ್ಟೈಲ್ ಒಮ್ಮೆ ಚೇಂಜ್ ಆಗಿಬಿಡ್ತೈತೆ ನೋಡ್ರಿ. ಆತ ಸಲುವಾಗಿ ಮತ್ತು ಅಷ್ಟ್ರಾಗ ನೋಡ್ಬೋದು ರೀ ನೀವು. ಏನಪ್ಪ ಅಂತಂದ್ರೆ ಗಾಡಿ ಮಾಲಕ್ಕೆ ಒಂದು ಫೋನ್ ಬರತ್ತೈತೆ ನೋಡ್ರಿ. ಒಟ್ಟು ಆ ವ್ಯವಹಾರ ಈ ವ್ಯವಹಾರ 20,000 48,000 50,000 ಅಂಬೋದು ಒಟ್ಟು 5 ನಿಮಿಷಕ್ಕೊಂದು ಫೋನ್ ಬರತ್ತೈತೆ ನೋಡ್ರಿ. ಅದ್ರಾಗ ಸುರೇಶ್ ಮಾತ್ರ ಗಾಬರಿ ಆಗಿ ಕೂತಾನೆ ನೋಡ್ರಿ. ಇನ್ನೇನು ಊಟ ತರ್ತಾರೋ ಏನು ನಮ್ಮನ್ನು ಹಿಂಗೆ ಕುಣಿಸ್ತಾ ಇರ್ತಂದು ವಿಚಾರ ಮಾಡತ್ತಾನೆ ನೋಡ್ರಿ. ಅಷ್ಟ್ರಾಗ ಊಟ ಮತ್ತು ಕೊಟ್ಟ ಬಿಟ್ಟರೆ ನೋಡ್ರಿ. ಇಲ್ಲಿ ಏನೇನು ಊಟ ಕೊಡ್ತಾರೆ ನೋಡ್ಬೋದು ನೀವು. ಬಾಳಿಕೆ ಸುಡು ಕೊಟ್ಟಾರ ನೋಡ್ರಿ. ಬಾಳಿಕೆ ಸುರೇಶ್ ಬ್ಯಾಡ್ತ ನಂತರ ಹಾಕಿದ್ರಿ. ನಂತರ ಬಾಳಿಕೆ ತೊಗೊಂಡು ಸೋಮಲಿಂಗ್ ತಂದು ಬಿಟ್ಟು ನೋಡ್ರಿ 2 ಬಾಳಿಕೆ. ಈಗ ಊಟ ಎಲ್ಲ ಮಾಡ್ಕೊಂಡು ನಮ್ಮ ನಡೆ ಮತ್ತು ಟಿಕೋಟ ಕಡೆ ನಡೋದು ನೋಡ್ರಿ. ಊಟ ಮಾಡ್ಕೊಂಡು ಇದೆ ನೋಡ್ರಿ. ಇನ್ಕ ಇಲ್ಲಿ ಬಂದು ಹೋಗಿದ್ದು ನೋಡ್ರಿ ಹಳೆಯ ಸರ್ಕಲ್.
ಇಲ್ಲಿದ ಇನ್ನು ಸೀದಾ ಈಗ ನೋಡ್ಬೋದು ರೀ ನಾವು ಹೊಂಟೋದು ಈಗ ಏನೋ ಅಂಬೇಡ್ಕರ್ ಸರ್ಕಲ್ ಮುಂದೆ ಐತೆ ನೋಡ್ರಿ. ಅಂಬೇಡ್ಕರ್ ಸರ್ಕಲ್ದಿಂದ ಸೀದಾ ಬಿಜಾಪುರ ಹಾದಿಗೆ ಹೋಗ್ಬೇಕು. ಬಿಜಾಪುರ ಹಾದಿಯಿಂದ ಡೈರೆಕ್ಟ್ ತೆಲ್ಸಂಗ ಹೊನವಾಡ ಟಿಕೋಟ ದಾಟ್ಬೇಕು. ಅಲ್ಲೇ ಐತೆ ನೋಡ್ರಿ ಮುಂದೆ ಹೊಟ್ಟ ಅಲ್ಲಿ ತುಂಬ್ಕೊಂಬರ್ಬೇಕಂತಂದ್ರೆ ಭಾಳ ಕೂತು ಬೇಜಾರಾಗತ್ತಿತ್ತು ನೋಡ್ರಿ. ಗಾಡಿಯಾಗ ಸ್ವಲ್ಪ ಹಾಡ ಹಚ್ಕೊಂಡು ಹೊಂಟೋದು ನೋಡ್ರಿ. ಹೊರಗಿನ ಸೈಡ್ ಫೋನ್ ಹಿಡ್ಲಿಕ್ಕೆ ಆಗಿತ್ತು ನೋಡ್ರಿ ಕಾರಣಾಂತರಗಳಿಂದ. ಅದಕ್ಕಾಗಿ ಒಳಗಿನ ಸೈಡದ ಸ್ಕ್ರೀನ್ ಓಪನ್ ಮಾಡಿ ಅಲ್ಲಿದ ಹಾಕಿ ನೋಡ್ರಿ ವಿಡಿಯೋ. ಸೊ ವಿಡಿಯೋ ಹೆಂಗೈತಿ ಹೆಂಗಿಲ್ಲ ಅಂಬುದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು ಪಾರ್ಟ್ 1 ರೀ ವಿಡಿಯೋ. ಇನ್ನು ಪಾರ್ಟ್ 2 ಮುಂದೆ ಐತ್ರಿ. ಅಲ್ಲಿ ಹೊಟ್ಟೆ ಯಾವ ಥರ ತುಂಬತ್ತದು, ಹೊಟ್ಟಿನ ಗಾಯ ಪಿಕಪ್ ಯಾವ ಜಾಗನಾಗ ಓದೋದು, ತಗರಿ ಪಡೆದಾಗ ಕುಕ್ಕದಾಗ ಎಲ್ಲ ಕಡೆ ಓದೋದು ನೋಡ್ರಿ. ಇದೇನು ನೋಡಕತ್ತಿರಲ್ಲ ಇದು ನೆದಗಾಂವ್ ಹೋಗೋ ಹಾದಿ ನೋಡ್ರಿ. ಇಲ್ಲಿದ ಸೀದಾ ಹೊಂಟೋದು ನೋಡ್ರಿ. ಇನ್ನು ನಮಸ್ಕಾರ ರೀ. ಹಂಗೆ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಹಂಗೆ ವಿಡಿಯೋ ಇಷ್ಟ ಆದ ನಮ್ಮಂಥವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಪಾರ್ಟ್ 2 ವಿಡಿಯೋ ಹಾಕ್ತಿರಿ. ಪಾರ್ಟ್ 2 ಮಾತ್ರ ವಿಡಿಯೋ ನೀವು ನೋಡಬೇಕ್ರಿ ಎಲ್ಲರೂ. ಯಾಕಂದ್ರೆ ಪಾರ್ಟ್ 2ದಾಗ ವಿಡಿಯೋದಾಗ ಅಲ್ಲೇ ಐತ್ರಿ ನೋಡ್ರಿ ಮಜಾ. ಏನಪ್ಪ ಅಂದ್ರೆ ಹೊಟ್ಟೆ ತುಂಬಕ್ಕೆ ಹೋಗಿ ಯಾವ ರೀತಿ ನಮ್ಮನ್ನೆಲ್ಲ ಒಳಗಿಂದ ಎಣ್ಣೆ ತೆಗೆದಾರ ಎಂಬುದು ಅಲ್ಲೆಲ್ಲ ಕಾಣೆ ಬರ್ತೀರಿ. ಸೊ ನಮಸ್ಕಾರ ರೀ. ಇಲ್ಲಿಗೆ ಮುಗಿಸ್ತೇನೆ ರೀ. ಮಾತು ಸಿಗೋಣ್ರಿ ಪಾರ್ಟ್ 2 ವಿಡಿಯೋದಾಗ.